ಏನಿವತ್ತು ಅರಸೀಕೆರೆ ನಗರಸಭೆಯಲ್ಲಿ ಒಂದು ಹೈ ಡ್ರಾಮಾನೇ ನಡೆದೋಗಿದೆ. ನಮ್ಮ NDA ಮತ್ತು ಮಿತ್ರಕೂಟ ಏನು ನಾವು ನಿರ್ಧಾರ ಮಾಡಿ ವಿಪ್ಪನ್ನು ಜಾರಿ ಮಾಡಿದ್ವಿ, ಆ ವಿಪ್ಪನ್ನು ಇವತ್ತು 14 ಜನ ಸದಸ್ಯರು ಉಲ್ಲಂಘಿಸಿದ್ದಾರೆ. ಯಾರೋ CM ಇಬ್ರಾಹಿಂ ಅಂತ ಯಾರ್ದೋ ಬಣ ನಾವು ಅಂತ ಹೇಳ್ಕೊಳ್ಳೋ ಮುಖಾಂತರ ಅರಸೀಕೆರೆ ನಗರವನ್ನು, ಅರಸೀಕೆರೆಯ ಆ ನಗರದ ಜನತೆಯನ್ನು ಹಾದಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅದರ ಜೊತೆಗೆ ಉಳಿದಂಥ 13 ಜನನ್ನ ಹಾದಿ ತಪ್ಪಿಸಿ ಈಗಾಗಲೇ ಬಾವಿಗೆ ತಳ್ಳಿಬಿಟ್ಟಿದ್ದಾರೆ. ಅವ್ರಿಗೆ ಅದ್ರಲ್ಲಿ ಆಳ ಎಷ್ಟಿದೆ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ನಾವು ಎರಡೂ ಪಕ್ಷಗಳು ಮೈತ್ರಿಯಾಗಿ ಒಬ್ಬ ಅಭ್ಯರ್ಥಿನ ಕಣಕ್ಕಿಳಿಸಿ ಆ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ವಿಪ್ಪನ್ನು ಜಾರಿ ಮಾಡಿದ್ರು ಸಹ ಉಲ್ಲಂಘನೆ ಮಾಡಿರೋ ಪ್ರಸಂಗ ಕಣ್ಮುಂದೆ ನಡೆದಿದೆ. ನಾನು ಮಾತಾಡ್ತಾ ಇಲ್ಲ, ಅರಸೀಕೆರೆ ಕ್ಷೇತ್ರದ ಜನತೆ ಮಾತಾಡ್ತಿದ್ದಾರೆ. ಎಲ್ಲರೂ ದುಡ್ಡಿಗೆ ವ್ಯಾಪಾರ ಆಗಿದ್ದಾರೆ. ದುಡ್ಡನ್ನು ಇಸ್ಕೊಂಡು ಇವತ್ತು ಓಟ್ ಹಾಕೋಂಥ ಪರಿಸ್ಥಿತಿನ ತಂದೊಡ್ಡಿರೋದು ಯಾರು? ಇದಕ್ಕೆಲ್ಲ ಶಾಸಕರೇ, ಮಹಾನುಭಾವರೇ ಉತ್ತರ ಕೊಡಬೇಕು. ಅವರ ಕಪಿ ಮುಷ್ಟಿಯಿಂದ ನಲುಗಿರೋಂಥ ಸದಸ್ಯರು ಮುಂದೆ ಸಿಡಿದೆದ್ದು ಹೊರಬರೋಂಥ ಕಾಲ ಮಿಂಚೋಗಿದೆ. ಕೆಲವೇ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಈ ಒಂದು ವಿಪ್ಪನ್ನ ಉಲ್ಲಂಘನೆ ಮಾಡಿರೋದ್ರಿಂದ ಕೆಲವೇ ದಿನಗಳಲ್ಲಿ 2-3 ದಿನದಲ್ಲಿ DC ಅವರಿಗೆ ಮನವಿ ಕೊಡ್ತೀವಿ. ಅದ್ರ ಜೊತೆ ಕಂಪ್ಲೇಂಟ್ ಕೂಡ ಲಾರ್ಜ್ ಆಗುತ್ತೆ. ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಅಂತ ಹೇಳ್ತೀವಿ. ಈಗಾಗಲೇ ಅರಸೀಕೆರೆ ತುಂಬ ಮಾತಾಡಿದ್ದಾರೆ. DC ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮನ್ನು ಏನು ಮಾಡೋಕ್ಕಾಗಲ್ಲ, ಒಂದೂವರೆ ವರ್ಷ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಆಲೇ ಅರಸೀಕೆರೆ ತುಂಬ ಮಾತಾಡ್ತಿದ್ದಾರೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ. ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಒಂದು ಕಾನೂನ ಉಲ್ಲಂಘಿಸಿದರೆ, ಅವ್ರ ವಿಪ್ಪನ್ನು ಉಲ್ಲಂಘಿಸಿದರೆ ಅವ್ರನ್ನ ವಜಾ ಮಾಡುವಂಥ ಕೆಲಸ ತಕ್ಷಣವೇ ಆಗಬೇಕು. ಅದರ ಕಾಲಮಿತಿ ಏನಿದೆ ಆ ಕಾಲಮಿತಿ ಒಳಗಡೆ ಆಗಬೇಕು. ಆಗಲಿಲ್ಲ ಅಂದರೆ ನಾವು DC ಆಫೀಸಿನ ಮುಂದೆ ಅರಸೀಕೆರೆಯಿಂದ ಸುಮಾರು 2000 ಜನ ಬಂದು ಉಪವಾಸ ಸತ್ಯಾಗ್ರಹವನ್ನು ಕೂರ್ತೀವಿ ಅಂತ ಈ ಮೂಲಕ DC ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇವತ್ತು ನಗರಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ಇದ್ದು ಇವತ್ತಿನ ದಿನ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ನನ್ನನ್ನು ಅಧಿಕೃತ ಅಭ್ಯರ್ಥಿಯನ್ನಾಗಿ ಮಾಡಿ ನಗರಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ಸ್ಪರ್ಧಿಸುವಂತೆ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಮತ ಚಲಾಯಿಸಬೇಕಂತ ವಿಪ್ ಕೂಡ ಜಾರಿ ಮಾಡಿದ್ರು ಕೂಡ ಆ ವಿಪ್ಪನ್ನು ಉಲ್ಲಂಘನೆ ಮಾಡಿ ಎಲ್ಲ ನಗರಸಭಾ ಜಾತ್ಯತೀತ ಜನತಾದಳದ ಸದಸ್ಯರುಗಳು 14 ಜನದಲ್ಲಿ ಒಬ್ಬರು ಇದ್ದಿಲ್ಲ. 13 ಜನ 14 ಜನನ ಬೇರೆಯವ್ರಿಗೆ ಸಪೋರ್ಟ್ ಮಾಡಿ ಇವತ್ತು ಅವ್ರಿಗೆ ಮತ ಚಲಾಯಿಸಿ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕಳಿಸಿದ್ದಾರೆ. ನಮ್ಮ ವಿರುದ್ಧವಾಗಿ ಇವತ್ತು ಪಕ್ಷದ ವಿರುದ್ಧವಾಗಿ ಅವರು ಮತ ಚಲಾಯಿಸಿರೋದ್ರಿಂದ ವಿಪ್ಪು ಜಾರಿ ಮಾಡಿದ್ದಾರೆ. ಆ ವಿಪ್ಪು ಮುಂದೆ ಕಾನೂನಾತ್ಮಕವಾಗಿ ಪಕ್ಷ ಕ್ರಮ ಕೈಗೊಳ್ಳುತ್ತೆ ಅಂತ ನನ್ನ ಮಾತನ್ನು ಹಾಂ ಸರ್, ಹೋರಾಟ ಮಾಡ್ತೀವಿ. ಇದನ್ನೆಲ್ಲ ಬಿಡಲ್ಲ. ಹೀಗೆ ಪಕ್ಷದವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ನಿಮ್ಮ JDS ಈಗ ಬೇರೆ ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಆರೋಪ? ಹಾಂ ಸರ್, ಅದು JDS ಪಕ್ಷದವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಆದರೆ ಅವರು ಬೇರೆ ಕಾಂಗ್ರೆಸ್ ಪಕ್ಷದವ್ರ ಜೊತೆಲಿದ್ದು ಅವರಿಗೆ ಸಪೋರ್ಟ್ ಮಾಡ್ತಿರೋ ವಿಷಯ ಗೊತ್ತಾಗಿ ನಮಗೆ ಇವತ್ತು ಅದು ಹಿನ್ನಡೆ ಆಗಿದೆ. ಹಂಗೆ BJP ಕಡೆಯಿಂದ ಮೈತ್ರಿ ಪಕ್ಷದಿಂದ ಸಪೋರ್ಟ್ ಮಾಡಿ ಇವತ್ತು 7 ಓಟು ಕೂಡ ಬಂದಿದೆ. ಅವರು ಮೈತ್ರಿ ಸಪೋರ್ಟ್ ಮಾಡಿದ್ರು. JDS ಪಕ್ಷದವರೇ ಇವತ್ತು ನಮಗೆ ಸಪೋರ್ಟ್ ಮಾಡಿದ್ರು. ಈ ಕಾನೂನು ಪ್ರಕಾರವಾಗಿ JDS ಅರಸೀಕೆರೆ ನಗರಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸ್ಥಾನಕ್ಕೆ ಏನು ಎಲೆಕ್ಷನ್ ಇತ್ತು, ಇವತ್ತಿನ ದಿನ ಏನು JDS ಪಕ್ಷದ ವತಿಯಿಂದ 15 ಜನ ಹಾಗೂ BJP ವತಿಯಿಂದ 6 ಜನ ಏನು ಸದಸ್ಯರಿದ್ದರು, ಹಾಗೂ ಪಕ್ಷೇತರವಾಗಿ 2 ಜನ ಇದ್ದರು. ಈಗ ನಮ್ಮ ಪಕ್ಷದ ವರಿಷ್ಠರು ಜಾತ್ಯತೀತ ಜನತಾದಳದ ಅಧ್ಯಕ್ಷ ಅಭ್ಯರ್ಥಿಯಾದ ಸುಜಾತ ರಮೇಶ್ ಅವರಿಗೆ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ಏನು ವಿಪ್ಪನ್ನು ಜಾರಿ ಮಾಡಿದರು, ಆ ವಿಪ್ಪನ್ನು ಉಲ್ಲಂಘಿಸಿ ಇವತ್ತು ಅನಧಿಕೃತ ಅಭ್ಯರ್ಥಿಗೆ ಮತವನ್ನು ಚಲಾಯಿಸುವ ಮುಖಾಂತರ ಇವತ್ತು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರು ಅಧ್ಯಕ್ಷ ಆಗಲಿಕ್ಕೆ ಕಾರಣ ಈ ಕ್ಷೇತ್ರದ ತೆರೆಮರೆಯಲ್ಲಿ ರಾಜಕಾರಣ ಮಾಡಿದಂಥ ಶಾಸಕರು ಇವತ್ತು ಏನು ಒಬ್ಬೊಬ್ಬ ಸದಸ್ಯರಿಗೆ
ಪ್ರಚಲಿತವಾಗಿ ಕೇಳಿ ಬರ್ತಕ್ಕಂಥ ಮಾತು ಸುದ್ದಿ 5 ರಿಂದ 10 ಲಕ್ಷ ರೂಪಾಯಿಯನ್ನು ಕೊಟ್ಟು ಎಲ್ಲರನ್ನು ಖರೀದಿ ಮಾಡಿ ಇವತ್ತು ಏನು ಸದಸ್ಯರಿದ್ದಾರೆ ಅವ್ರು ಯಾರಿಗೂ ಸಹ ಅಷ್ಟೊಂದು ಪ್ರಜ್ಞಾವಂತರಲ್ಲ ಅಂದ್ಕೊಂತೀನಿ. ಅವರಿಗೆಲ್ಲ ಹಣಬಲದಿಂದ ಇವತ್ತು ಮತವನ್ನು ಹಾಕಿಸ್ಕೊಂಡು ಇವತ್ತು ಗೆದ್ದಿದ್ದಾರೆ. ಹಾಗೆಯೇ ಈಗೇನು ಹಿಂದೆ ನಡೆದಂಥ ಪ್ರತ್ಯೇಕ ಆಸನವನ್ನು ಕೇಳಿದಂಥ 7 ಜನ JDS ಸದಸ್ಯರು DC ಅವರು ಇದೇ ಒಂದು ಬೇಸ್ ಮೇಲೆ ಅವ್ರನ್ನ ಅನರ್ಹಗೊಳಿಸಿ ಇವತ್ತು ಹೈಕೋರ್ಟಲ್ಲಿ ಅವರ ಸದಸ್ಯತ್ವ ರದ್ದಾಗಿದೆ. ಇವತ್ತು 2:45-3 ಗಂಟೆಯಲ್ಲಿ ಇದರ ಅಡಿಯಲ್ಲಿ ನಾವು ಇವತ್ತು ಬರ್ತಕ್ಕಂಥ ಸೋಮವಾರ ದಿನ DC ಅವರ ಮುಂದೆ ನಮ್ಮ ಏನು ಒಂದು ರಿಟ್ ಪಿಟಿಷನ್ನ ಅವರ ಬಳಿ ತಗೊಂಡು ಹೋಗ್ತೀವಿ. ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೇವೆ. ಹಾಗೆಯೇ ಈಗ ಏನಿದೆ ಇವರು ಸದಸ್ಯರಿಗೆಲ್ಲ ಕೊಟ್ಟಿರ್ತಕ್ಕಂಥ ಹಣವನ್ನು ನಗರಸಭೆಯನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರವನ್ನು ಅತಿಯಾದ ಭ್ರಷ್ಟಾಚಾರ ನಗರಸಭೆಯಲ್ಲಿ ಇನ್ನು ಮುಂದೆ ಆಗ್ತದೆ ಅನ್ನೋ ಒಂದು ಜನಗಳ ಭಾವನೆಯಲ್ಲಿ ಇವತ್ತು ಏನು ಸಾಮಾನ್ಯ ವರ್ಗಕ್ಕೆ ಮೀಸಲಾತಿ ಇದ್ದರೂ ಕೂಡ ಇವತ್ತಿನ ದಿನ BCMA ಅಭ್ಯರ್ಥಿಗೆ ಅಲ್ಪಸಂಖ್ಯಾತರಿಗೆ ಇವತ್ತು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಕೊಡಬಾರ್ದು ಅಂತ ಏನು ನಮ್ಮ ಇದಿಲ್ಲ. ಆದರೂ ಬಹುಸಂಖ್ಯಾತರಿಗೆ ಶಾಸಕರು ಕೊಡಬಹುದಾಗಿತ್ತು. ಆದರೆ ಅವರು ಒಂದೇ ಪಕ್ಷಕ್ಕೆ ಮತವನ್ನು ನಮಗೆ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ಅವರಿಗೆ ಅಭ್ಯರ್ಥಿಯನ್ನು ತೆರೆಮರೆಯಲ್ಲಿ ನಿಂತು ಅವರಿಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಅರಸೀಕೆರೆ ನಗರ ಭಾಳ ಭ್ರಷ್ಟಾಚಾರದ ಕೂಪವಾಗಿ ಪರಿಣಾಮ ಆಗ್ತದೆ ಅನ್ನೋ ಒಂದು ಭಾವನೆ ಅರಸೀಕೆರೆ ನಗರದ ಜನತೆ ಎಲ್ಲರೂ ಸಹ ಮಾತಾಡ್ತಾ ಇದ್ದಾರೆ. ಇವತ್ತು ಏನೋ ಅವರು ಏನು ಗೆದ್ದಿದ್ರು ಜಾತ್ಯತೀತ ಜನತಾದಳದ ಪರವಾಗಿ ಅವ್ರಿಗೆ ಓಟ್ ಹಾಕಿ ಕೇಳಿಸಿದ್ರು ವಿನಾ ಆ ವ್ಯಕ್ತಿ ನೋಡಿ ಓಟ್ ಹಾಕಿರಲಿಲ್ಲ. ಅದನ್ನು ಅವ್ರು ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅದನ್ನು ಅನುಭವಿಸ್ತಾರೆ. ಕೆಲವೇ ದಿನಗಳಲ್ಲಿ ಅವರೆಲ್ಲ ಸದಸ್ಯತ್ವ ರದ್ದಾಗ್ತದೆ ಅನ್ನೋ ನಂಬಿಕೆ ನಮಗಿದೆ.